ಟಾಲಿವುಡ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದಂತಹ ಪುಷ್ಪ 2 ಈ ಒಂದು ಸಿನಿಮಾ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆಗಿತ್ತು. ಪುಷ್ಪ ನಿರ್ಮಾಪಕರ ಆಸ್ತಿ ಮೇಲೆ ಈಗ IT ಅಧಿಕಾರಿಗಳು ಕಣ್ಣನ್ನು ಇಟ್ಟಿರುವಂಥದ್ದು. ಸಾವಿರಾರು ಕೋಟಿ ಒಡೆಯನ ಮೇಲೆ IT ಬೇಟೆ. ಹೈದರಾಬಾದ್ನಲ್ಲಿ IT ದಾಳಿಗೆ ಸಿನಿ ಇಂಡಸ್ಟ್ರಿ ಅಲ್ಲೋಲ ಕಲ್ಲೋಲ. ಎಸ್, ಪುಷ್ಪ ನಿರ್ಮಾಪಕರ ಮೇಲೆ ಈಗ IT ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತಹದ್ದು. ಸಾವಿರಾರು ಕೋಟಿ ಒಡೆಯನ ಮೇಲೆ IT ಅಧಿಕಾರಿಗಳು ಬೇಟೆಯಾಡಿರುವಂತಹದ್ದು. ಹೈದರಾಬಾದ್ನಲ್ಲಿ IT ದಾಳಿಗೆ ಸಿನಿ ಇಂಡಸ್ಟ್ರಿ ಈಗ ಸ್ತಬ್ಧವಾಗಿರುವಂತಹದ್ದು. ಜಗತ್ತಿನಾದ್ಯಂತ ಸುನಾಮಿ ಎಬ್ಬಿಸಿದ್ದ ಪುಷ್ಪ 2 ಸಿನಿಮಾ ನಿರ್ಮಾಪಕ ದಿಲ್ ರಾಜ್ಗೆ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ದಿಲ್ ರಾಜ್ ಕಚೇರಿ ಮತ್ತು ನಿವಾಸಕ್ಕೆ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲಾತಿಗಳನ್ನು ಈಗ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು IT ಅಧಿಕಾರಿಗಳು ಮಾಡಿರುವಂಥದ್ದು. ದಿಲ್ ರಾಜ್ ಅವರ ಕಚೇರಿ ಜುಬಿಲಿ ಹಿಲ್ಸ್ ಮತ್ತು ಬಂಜಾರಾ ಹಿಲ್ಸ್ನಲ್ಲಿ ಅವರ ನಿವಾಸ ಇರುವಂತಹದ್ದು. ಈ ಎರಡೂ ಕಡೆ ಅಂದರೆ ಕಚೇರಿ ಮತ್ತು ನಿವಾಸ ಈ ಎರಡೂ ಕಡೆ ಈಗ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ಒಂದು ಪರಿಶೀಲನೆ ಕೆಲಸವನ್ನು ಮಾಡ್ತಿರುವಂತಹದ್ದು. ಇವರೇ ದಿಲ್ ರಾಜ್, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಲ್ಲ, ಇವರೇ ದಿಲ್ ರಾಜು. ಪುಷ್ಪ 2 ಸಿನಿಮಾವನ್ನು ಇವರೇ ಪ್ರೊಡ್ಯೂಸ್ ಮಾಡಿದ್ದು. ಸೊ 1800 ಕೋಟಿ ಅಥವಾ 2000 ಕೋಟಿ ಕಲೆಕ್ಷನ್ ಕೂಡ ಆಗಿತ್ತು ಪುಷ್ಪ 2. ಸೊ ಸರಿಯಾಗಿ ಟ್ಯಾಕ್ಸನ್ನು ಕಟ್ಟಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅಥವಾ IT ಅಧಿಕಾರಿಗಳಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಅನಿಸುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ದಿಲ್ ರಾಜ್ ಅವರ ಕಚೇರಿ ಮತ್ತು ನಿವಾಸಕ್ಕೆ IT ಅಧಿಕಾರಿಗಳು ಈಗ ದಾಳಿಯನ್ನು ಮಾಡಿರುವಂತಹದ್ದು. ಈಗಾಗಲೇ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು IT ಅಧಿಕಾರಿಗಳು ಮಾಡ್ತಿರುವಂಥದ್ದು. ಎಸ್, ದಿಲ್ ರಾಜ್ ಅವರ ವ್ಯವಹಾರದ ಮೇಲೆ ಈಗ ಅನುಮಾನ IT ಅಧಿಕಾರಿಗಳಿಗೆ ಬಂದಿತ್ತು. ಸುಮಾರು 65 ತಂಡ 8 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಿಲ್ ರಾಜು ಅವರನ್ನು ಲಾಕ್ ಮಾಡಿದ್ದಾರೆ. ಸಂಕ್ರಾಂತಿಗೆ ದಿಲ್ ರಾಜು ಪ್ರೊಡಕ್ಷನ್ನಿಂದ 2 ಸಿನಿಮಾ ರಿಲೀಸ್ ಆಗಿದ್ದವು. ಅದರಲ್ಲಿ ಒಂದು ಗೇಮ್ ಚೇಂಜರ್ ಅಂತೇಳಿ, ಮತ್ತೊಂದು ಸಂಕ್ರಾಂತಿ ಕಿ ಸಮರಮನ್ ಅನ್ನೋ 2 ಚಿತ್ರ. ಭಾರೀ ಬಜೆಟ್ ಸಿನಿಮಾಗಳ ನಿರ್ಮಾಪಕನಾಗಿದ್ದ ದಿಲ್ ರಾಜ್ ಪುಷ್ಪ 2 ಮೂಲಕ ಪ್ರಸಿದ್ಧಿ ಗಳಿಸಿದ್ದಂತಹ ದಿಲ್ ರಾಜ್ಗೆ ಈಗ IT ಶಾಕ್. ಪುಷ್ಪ 2 ಚಿತ್ರ 18 ಬಿಲಿಯನ್ ರೂಪಾಯಿ ಗಳಿಸಿದ್ದ ಸಿನಿಮಾ. ಎಸ್, ಈಗಾಗಲೇ ಸಾವಿರಾರು ಕೋಟಿ ಕಲೆಕ್ಷನನ್ನು ಪುಷ್ಪ 2 ಸಿನಿಮಾ ಮಾಡಿತ್ತು. ಈ ಒಂದು ಸಿನಿಮಾದ ನಿರ್ಮಾಪಕನ ಮನೆ ಮೇಲೆ IT ಅಧಿಕಾರಿಗಳು ಈಗ ದಾಳಿಯನ್ನು ಮಾಡಿರುವಂತಹದ್ದು. ಸೊ ದಿಲ್ ರಾಜು ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಒಬ್ಬ ದೊಡ್ಡ ನಿರ್ಮಾಪಕರು. ಕಾಲಿವುಡ್ ಸ್ಯಾಂಡಲ್ವುಡ್ಡಲ್ಲಿ ಅವರೇನು ಮಾಡಿಲ್ಲ, ಟಾಲಿವುಡ್ಡಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂಥವರು. ಜೊತೆಗೆ ಮೊನ್ನೆ ಚಿರಂಜೀವಿ ಅವರ ಮಗ ರಾಮ್ ಚರಣ್ ಅವರು ನಟಿಸಿದಂತಹ ಒಂದು ಸಿನಿಮಾ ಗೇಮ್ ಚೇಂಜರ್ ಅಂತೇಳಿ, ಆ ಸಿನಿಮಾಕ್ಕೂ ಕೂಡ ಇವರೇ ಬಂಡವಾಳ ಹಾಕಿದರು. ಜೊತೆಗೆ ಸಂಕ್ರಾಂತಿ ಕಿ ಸಮರಮನ್ ಅಂತೇಳಿ ಆ ಒಂದು ಚಿತ್ರ ಕೂಡ ರಿಲೀಸ್ ಆಗಿತ್ತು. ಅದು ವೆಂಕಟೇಶ್ ಅವ್ರದ್ದು ಸಿನಿಮಾ ಅದು. ಸೊ ಈ 2 ಸಿನಿಮಾಗಳು ಬಿಗ್ ಬಜೆಟ್ ಸಿನಿಮಾಗಳು. ಜೊತೆಗೆ ಪುಷ್ಪ 2 ಸಿನಿಮಾ ಕೂಡ ಬಿಗ್ ಬಜೆಟ್ ಸಿನಿಮಾ. ಜೊತೆಗೆ ಪುಷ್ಪ 2 ಚಿತ್ರ ಇಲ್ಲಿವರೆಗೂ ಸುಮಾರು 18 ಬಿಲಿಯನ್ ರೂಪಾಯಿಗಳಷ್ಟು ಈಗ ಈ ಒಂದು ಸಿನಿಮಾ ಗಳಿಕೆಯನ್ನು ಮಾಡಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.